ಹಲೋ ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಗೃಹಲಕ್ಷ್ಮಿಗೆ. ಸ್ನೇಹಿತರೆ, ಇವತ್ತು ಶುಕ್ರವಾರದ ಬೆಳಗ್ಗೆ 4:15ಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಶುಕ್ರವಾರ ಆಗಿರೋದ್ರಿಂದ ಕೆಲಸಗಳು ಬೇಜಾನ್ ಮನೆಗಿದ್ದಾವೆ ಸ್ನೇಹಿತರೆ. ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಹೊರಡೋಕ್ಕೆ ಟೈಮ್ ಆಗುತ್ತೆ ಅಂತಂದ್ಬಿಟ್ಟು 4:15ಗೆ ಎದ್ದು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಸೊಳ್ಳೆ ಕಚ್ಚಿರೋದು ಕಣ್ಣು ಕೆಳಗಡೆ ಎಷ್ಟು ದಪ್ಪ ಗುಳ್ಳೆ ಆಗಿಬಿಟ್ಟಿದೆ ಅಂತಂದರೆ ಅಷ್ಟು ದಪ್ಪ ಆಗಿಬಿಟ್ಟಿದೆ. ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ನಾನು ಇವಾಗ ಸ್ವಲ್ಪ ಹಚ್ಕೊಂಡ್ರೆ ಸ್ವಲ್ಪ ಕ್ಲಿಯರ್ ಆಗುತ್ತೆ ಅಂತ ಕೊಬ್ಬರಿ ಎಣ್ಣೆ ಹಚ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಸ್ನಾನ ಮಾಡೋ ಮುಂಚೆ ಯಾವಾಗಲೂ ತಲೆಗೆ ಎಣ್ಣೆ ಇಟ್ಕೊಂಡು ಸ್ನಾನ ಮಾಡುವಂಥ ಅಭ್ಯಾಸ ನನಗೆ. ಯಾಕಂತಂದರೆ ನಾವು ಬರೀ ಕೂದಲಿಗೆ ಹಂಗೆ ಸ್ನಾನ ಮಾಡ್ಕೊಂಡಿದ್ದೆ ಆದರೆ ಶ್ಯಾಂಪು ನಮ್ಮ ಕೂದಲ ಮೇಲೆ ರಿಫ್ಲೆಕ್ಟ್ ಬೀಳುತ್ತೆ. ಏನಂತಂದರೆ ಕೂದಲು ಅನ್ನೋದು ಸಾಫ್ಟ್ ಇರಲ್ಲ, ನಮಗೆ ತುಂಬ ಒರಟಾಗಿಬಿಡುತ್ತೆ ಕೂದಲು. ಆದ್ದರಿಂದನೇ ಯಾವತ್ತೇ ಆಗಲಿ ನೀವು ಸ್ನಾನಕ್ಕೆ ಮುಂಚೆ ಅಟ್ಲೀಸ್ಟ್ 1 ಅವರ್ ಹಾಫ್ ಆನ್ ಅವರ್ ಮುಂಚೆ ನೀವು ಈ ರೀತಿ ತಲೆಗೆ ಎಣ್ಣೆನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಏರ್ ಫಾಲ್ ಅನ್ನೋದು ಕಡಿಮೆ ಆಗ್ಬೋದು ಮತ್ತು ಡ್ಯಾಂಡ್ರಫ್ ಅನ್ನೋದು ಬರದೇ ಇರುತ್ತೆ ಸ್ನೇಹಿತರೆ. ಕೂದಲು ಸಹ ಸಿಲ್ಕಿಯಾಗಿರುತ್ತೆ, ಅಷ್ಟೊಂದು ಹರ್ಟಾಗಿರಲ್ಲ, ಸ್ಮೂತಾಗಿ ಕೂದಲು ಮೇಂಟೈನ್ ಮಾಡ್ಬೋದು ನಾವು. ನಾನು ಎಣ್ಣೆಗೆ ಹಚ್ಚಿದ ಆದಮೇಲೆ ಕ್ಲಿಪ್ ಮಾಡ್ಕೊಂಬಿಟ್ಟು ಈ ರೀತಿ ಸೋಫಾ ಕವರ್ಗಳೆಲ್ಲ ಉದುರಿಸ್ತಾ ಇದ್ದೀನಿ. ನೈಟ್ ಮಲಗಬೇಕಂತಂದರೆ ನಾರ್ಮಲಿ ತಿಂದಿದ ತಕ್ಷಣ ಸ್ವಲ್ಪ ವಾಕ್ ಮಾಡಿಬಿಟ್ಟು ಮಲಗಿಬಿಡ್ತೀವಿ. ನಾನೇನು ಮತ್ತೆ ಮನೇಲಿ ಕೆಲಸ ಮಾಡೋಕ್ಕೂ ಹೋಗಲ್ಲ. ಯಾಕಂದರೆ ಕೆಲಸದ ಜೊತೆಗೆ ನಮ್ಮ ಆರೋಗ್ಯನೂ ತುಂಬ ಇಂಪಾರ್ಟೆಂಟ್. ಆರೋಗ್ಯ ದೃಷ್ಟಿಯಿಂದನೂ ನಾವು ಸ್ವಲ್ಪ ತುಂಬ ಟೈರ್ಡ್ ಆಗಿರ್ತೀವಿ. ಆವಾಗ ನಾವು ಟೈರ್ಡ್ ಆದಾಗ ಇನ್ನೂ ಸ್ವಲ್ಪ ಹೆಚ್ಚಾಗಿ ಕೆಲಸ ಮಾಡಿ ಇನ್ನೂ ಸ್ಟ್ರೆಸ್ ಆಗಿದ್ದೀವಿ ಅಂತಂದರೆ ಅದು ನಮ್ಮ ಆರೋಗ್ಯದ ಮೇಲೆ ಎಫೆಕ್ಟ್ ಬೀಳುತ್ತೆ. ಆದ್ದರಿಂದನೇ ನಾನು ತಿಂದು ಒಂದು 10-20 ನಿಮಿಷ ವಾಕ್ ಮಾಡಿ ಮಲ್ಕೊಂಡ್ಬಿಡ್ತೀನಿ. ಹೆಚ್ಚು ಕೆಲಸ ಮಾಡೋಕ್ಕೆ ಹೋಗಲ್ಲ ನೈಟು. ಯಾವಾಗನ್ನ ನನಗೆ ಎಲ್ಲ ರಿಲೀಫ್ ಇದೆ ಅನ್ನೋ ಟೈಮಲ್ಲಿ ಮಾತ್ರ ನೈಟ್ ನಾನು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿ ಮಲ್ಕೊತೀನಿ. ಇವಾಗ ಸೋಫಾ ಕವರ್ಗಳು ಮತ್ತು ಅಲ್ಲಿ ಇಟ್ಕೊಂಡಿರುವಂತಹ ಕೆಲವೊಂದು ಸಾಮಗ್ರಿಗಳನ್ನೆಲ್ಲ ಜೋಡಿಸ್ಕೊಂಡ್ಬಿಟ್ಟು ಕಿಚನ್ಗೆ ಬಂದೆ ಈಗ ನಾನು. ಕಿಚನ್ನಲ್ಲಿ ಏನಂತಂದರೆ ಏನು ಟಿಫನ್ ಮಾಡಬೇಕು ಅಂತ ಯೋಚನೆ ಇಲ್ಲ ಇವತ್ತು. ಯಾಕಂತಂದರೆ ನೈಟೇ ನಾನು ದೋಸೆ ಹಿಟ್ಟು ರುಬ್ಬಿಟ್ಟುಕೊಂಡಿದ್ದೆ. ಅದನ್ನು ನೋಡ್ತಾ ಇದ್ದೀನಿ, ಅದು ಹುಳಿ ಬಂದಿದೆಯೇ ಇಲ್ಲ, ಚೆನ್ನಾಗಿ ಉಬ್ಕೊಂಡಿದೆಯೇ ಇಲ್ಲ ಅಂತಂದ್ಬಿಟ್ಟು. ನಾರ್ಮಲಿ ಚೆನ್ನಾಗಿದೆ ದೋಸೆ ಹಿಟ್ಟು. ಇವಾಗ ಸ್ವಲ್ಪ ಬಿಸಿನೀರು ಕುಡ್ಕೊಳ್ಳೋಣ ಅಂತಂದ್ಬಿಟ್ಟು ಚೆಕ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಕೆಟಲಲ್ಲಿ ಫ್ರಂಟ್ ಪ್ಲೇಸು ಓಪನಲ್ಲಿರುತ್ತೆ. ನೈಟ್ ನಮ್ಗೆ ಗೊತ್ತಿರಲ್ಲ, ಕಿಚನಲ್ಲಿ ಜಿರಳೆಗಳಿರ್ಬೋದು, ಬೇರೆ ಕ್ರಿಮಿಕೀಟಗಳು ಏನಾದರೂ ಹೋಗಿ ಸೇರಿಕೊಂಡಿರ್ಬೋದು. ಡೈರೆಕ್ಟ್ ನಾವು ನೀರು ತುಂಬಿಸ್ಕೊಂಡು ಕುಡ್ಕೊಳ್ಳೋದ್ರಿಂದ ಸ್ವಲ್ಪ ನಮಗೆ ಅದು ಹೆಲ್ತ್ ಪರವಾಗಿ ನಮ್ಗೆ ಅಷ್ಟು ಒಳ್ಳೆಯದಲ್ಲ. ಪ್ರತಿಯೊಂದು ಚೆಕ್ ಮಾಡಿಕೊಂಡೇ ನಾವು ಯೂಸ್ ಮಾಡಬೇಕಾಗುತ್ತೆ. ಹಾಗಾಗಿ ನಾನು ಒಮ್ಮೆ ಇದನ್ನು ವಾಶ್ ಮಾಡಿಬಿಡೋಣ, 3-4 ಡೇಸ್ ಆಯಿತು ವಾಶ್ ಮಾಡಿ ಅಂತಂದ್ಬಿಟ್ಟು ವಾಶ್ ಮಾಡ್ತಾಯಿದ್ದೀನಿ. ಬಿಸಿನೀರು ನಾವೆಲ್ಲ ಇದರಲ್ಲೇ ನಾವು ಕಾಯಿಸ್ಕೊಂಡು ಕುಡಿಯೋದು, ಸ್ಟವ್ ಮೇಲೆಲ್ಲ ಇಡೋಕ್ಕೆ ಹೋಗಲ್ಲ. ಕೆಟಲ್ ಇದ್ಕೊಂಡು ಮತ್ತೆ ಸ್ಟವ್ನ ಯಾಕೆ ಯೂಸ್ ಮಾಡೋದು ಅಂತಂದ್ಬಿಟ್ಟು ಇದರಲ್ಲೇ ನಾವು ಯೂಸ್ ಮಾಡ್ಕೊತೀವಿ. ನಿಮ್ಮೆಲ್ಲರಿಗೂ ನಾನು ಇಲ್ಲೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಮಗೆ ಎಷ್ಟೇ ಕೆಲಸ ಕಾರ್ಯಗಳಿದ್ರೂ ನಾವು ಬೆಳಗ್ಗೆ ಒಂದು 4 ಗಂಟೆಗೆ ಎದ್ದು ಕೆಲಸ ಮುಗಿಸ್ಕೊಳ್ಳೋದ್ರಲ್ಲೂ ಮತ್ತು ನಾರ್ಮಲಿ ನಾವು 6 ಗಂಟೆಗೆ ಎದ್ದು ಕೆಲಸಗಳು ಮುಗಿಸ್ಕೊಳ್ಳೋದ್ರಲ್ಲೂ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಯಾಕಂತಂದರೆ ಬ್ರಹ್ಮಿ ಮುಹೂರ್ತ ಅಂತಂದ್ಬಿಟ್ಟು ಏನು ನಮಗೆ ಗೊತ್ತಿರುವಂತಹ ವಿಷಯ ಇದೆ. ಅದರ ಒಂದು ಮಹತ್ವ, ಅದರ ಒಂದು ಪ್ರಾಮುಖ್ಯತೆ ನಾನು ತಿಳ್ಕೊಂಡಿದ್ದೀನಿ. ನಿಜವಾಗ್ಲೂ ನನಗೆ ಇವಾಗಂತಲ್ಲ, 1 ಇಯರ್ ಬಿಫೋರ್ ನಾವು ಶಾಪ್ ರನ್ ಮಾಡ್ತಿದ್ದೆ ನಾನು. ಫ್ಯಾನ್ಸಿ ಸ್ಟೋರ್ ಆ್ಯಂಡ್ ಮತ್ತು ಸ್ಟೇಷ್ನರಿ 2 ಶಾಪ್ ರನ್ ಮಾಡ್ತಾ ಇರಬೇಕಂತಂದರೆ ಇವಾಗ ಕೆಲಸಕ್ಕೆ ಹೋಗ್ತಾಯಿದ್ದೀನಿ. 6 ಗಂಟೆಗೆ ಎದ್ದು ನಾರ್ಮಲಿ ನಾನು ಕೆಲಸಗಳು ಮುಗಿಸ್ಕೊಂಡು ಹೋಗ್ತೀನಿ. ಆದರೆ ಶಾಪ್ಗೆ ಹೋಗ್ಬೇಕಂದ್ರೆ 6 ಗಂಟೆಗೆ ಶಾಪಲ್ಲಿ ಇರಬೇಕಾಗಿತ್ತು. ಯಾಕಂದರೆ ಹಾಲು ಮೊಸರೆಲ್ಲ ಹಾಕೋದಿತ್ತು. ಆವಾಗ ನಾನು ಬೆಳಗ್ಗೆ ಟಿಫನ್ನು ಮನೆಯಲ್ಲೆಲ್ಲ ಕೆಲಸಗಳು ಮುಗಿಸ್ಕೋಬೇಕಂದ್ರೆ ಕಂಪಲ್ಸರಿ 4 ಗಂಟೆ, ಒಂದೊಂದ್ಸಲ 3:15ಗೆ ಎದ್ದೇಳಿರೋದು ಇದೆ. ಎದ್ದು ಟಿಫನ್ ಮಾಡಿ ಮನೆಗೆಲ್ಲ ಕೆಲಸಗಳು ಮುಗಿಸಿ ಪೂಜೆ ಗೀಜೆ ಎಲ್ಲ ಆದಮೇಲೆ ನಾನು 6 ಗಂಟೆ ಕರೆಕ್ಟಾಗಿ ನಾನು ಅಂಗಡಿಗೆ ಹೋಗ್ತಾಯಿದ್ದೆ. ಆವಾಗ ನನಗೆ ನಾನು ತಿಳ್ಕೊಂಡಿರುವಂತಹ ಕೆಲವೊಂದು ವಿಷಯಗಳಂದರೆ ಅದಕ್ಕೆ ಏನೋ ಒಂದು ರೀತಿ ಪವರ್ ಇದೆ. ನಮಗೆ ಗೊತ್ತಿಲ್ಲದೇ ನಮ್ಮ ಕೆಲಸ ಕಾರ್ಯಗಳು ತುಂಬ ಸುಗಮವಾಗಿ ಆಗೋಗ್ತವೆ ಸ್ನೇಹಿತರೆ. ನಿಜವಾಗ್ಲೂ ಅಷ್ಟೊಂದು ಪವರ್ ಇದೆ ಬೆಳಗ್ಗೆ ಎದ್ದೇಳೋದ್ರಿಂದ. ನಮ್ಮ ಬಾಡಿಯಲ್ಲಿ ಅದು ಏನು ರಿಫ್ಲೆಕ್ಟ್ ಬೀಳುತ್ತೋ, ಅದು ಏನು ಒಂದು ಒಳ್ಳೆ ಪಾಸಿಟಿವ್ನೆಸ್ ಅನ್ನೋದಿರುತ್ತೆ ಅಂತಂದರೆ ನನಗಂತೂ ತುಂಬ ಯೂಸ್ಫುಲ್ ಆಗಿದೆ. ಆ ಒಂದು 2 ವರ್ಷ ನಾನು ತುಂಬ ಆ್ಯಕ್ಟಿವ್ ಆಗಿದ್ದೆ, ತುಂಬ ಹೆಲ್ದಿಯಾಗೂ ಇದ್ದೆ. ನನಗೆ ತುಂಬ ಕೆಲವೊಂದು ಹೇಳ್ಕೊಳಕ್ಕಾಗಲ್ಲ, ಅಷ್ಟು
ಅಷ್ಟೊಂದು ಒಳ್ಳೆ ಬೆನಿಫಿಟ್ಸ್ ಇದ್ದಾವೆ ಬ್ರಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದ್ರಿಂದ. ಇತ್ತೀಚೆಗೆ ನಾನು ಸ್ವಲ್ಪ ಡಲ್ ಆಗಿದ್ದೀನಿ. ಯಾಕಂತಂದರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೆಲಸ ಮಾಡಿ ಬಂದು ಮತ್ತು ನೈಟು ಮಲಗೋದು ಸ್ವಲ್ಪ ಲೇಟ್ ಆಗ್ಬೋದು. ಸ್ವಲ್ಪ ನಮ್ಮ ಒಂದು ಟೈಮ್ ಟೇಬಲಲ್ಲಿ ಚೇಂಜ್ ಇರೋದ್ರಿಂದ ಬೆಳಗ್ಗೆ ಎದ್ದು ನಾನು ಕೆಲಸಗಳು ಮುಗಿಸ್ಕೊಳಕ್ಕಾಗ್ತಾಯಿಲ್ಲ. ಇನ್ಮೇಲಾದರೂ ಎದ್ದೇಳಬೇಕು ಅಂತ ಡಿಸೈಡ್ ಆಗಿ 1 ವೀಕಿಂದ ನಾನು ಟ್ರೈ ಮಾಡ್ತಾಯಿದ್ದೀನಿ. 4 ಗಂಟೆಗೆ ಅಲಾರಾಮ್ ಇಟ್ಕೊಂಡ್ರೆ ಒಂದೊಂದು ಸಲ 4:15ಗೆ ಎದ್ದೇಳ್ತೀನಿ. 4:15ಗೆ ಅಲಾರಾಮ್ ಇಟ್ಕೊಂಡ್ರೆ 5:15ಗೆ ಈ ರೀತಿ ಸ್ವಲ್ಪ ಚೇಂಜಸ್ ಆಗ್ತಾಯಿದೆ. ಸೊ ತೊಂದರೆ ಇಲ್ಲ. ಆದರೂ ನಾನು 5 ಗಂಟೆ ಒಳಗಡೆ 6 ಗಂಟೆ ಒಳಗಡೆ ಎದ್ದೇಳ್ಬಿಡ್ತಾಯಿದ್ದೀನಿ ಒಂದು ವಾರದಿಂದ. ಇದನ್ನು ಹಿಂಗೆ ಕಂಟಿನ್ಯೂ ಮಾಡಬೇಕು ಮತ್ತು ನಾನು ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ಇನ್ಮೇಲೆ ನಿಮಗೆ ಎಂಥ ವೀಡಿಯೋಸ್ ಬೇಕಂತಂದರೂ ಬ್ರಹ್ಮಿ ಮುಹೂರ್ತದಲ್ಲೇ ಕಲಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಅದರ ಮಹತ್ವ ಇನ್ನಷ್ಟು ವೀಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ನನಗಾಗಿರುವಂಥ ಎಕ್ಸ್ಪೀರಿಯೆನ್ಸು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನಾವು ಆ ಟೈಮಲ್ಲಿ ಎದ್ದು ಕೆಲಸಗಳು ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ದೇವರ ಬಗ್ಗೆ ಸ್ವಲ್ಪ ನಾವು ಹೆಚ್ಚು ಗಮನ ಕೊಟ್ಟಿದ್ದ ಆದರೆ ಆ ಸಂದರ್ಭದಲ್ಲಿ ನಾವು ಅಂದ್ಕೊಂಡಿದ್ದ ಒಂದು ಕೆಲಸ ಕಾರ್ಯಗಳು ಬೇಗ ಆಗುತ್ತೆ ಅಂತೆ. ಅಂದರೆ ಮೆಡಿಟೇಷನ್ ಮಾಡೋದಾಗಿರ್ಬೋದು, ಪೂಜೆಗಳು ಮಾಡೋದಾಗಿರ್ಬೋದು, ಪೂಜೆಗಳೆಲ್ಲ ನಾವು ಅಷ್ಟೊತ್ತಿಗೆ ಮಾಡಬೇಕಂತಂದರೆ ನಾವು ನೈಟೇ ಎಲ್ಲ ನಮ್ಮ ರೊಟೀನ್ ಇದು ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಪೂಜೆಗೆ ಕೂತ್ಕೋಬೋದು. ಸೊ ಇಷ್ಟು ಕೆಲಸ ಮಾಡಿ ಪೂಜೆ ಮಾಡಬೇಕಂತಂದರೆ ಆಲ್ಮೋಸ್ಟ್ 6 ಗಂಟೆ 6:30 ಆಗೋಗುತ್ತೆ. ಆದ್ದರಿಂದನೇ ನೀವು ಬ್ರಹ್ಮಿ ಮುಹೂರ್ತದಲ್ಲಿ ಪೂಜೆಗಳು ಮಾಡಬೇಕು ಅಂದ್ಕೊಳ್ಳೋರು ಸ್ವಲ್ಪ ಹಿಂದಿನ ದಿನ ನೈಟೇ ನಾವೆಲ್ಲ ಕೆಲಸ ಕಾರ್ಯಗಳನ್ನು ಫಿನಿಷ್ ಮಾಡಿ ಮನೆ ಒರೆಸ್ಕೊಳ್ಳೋದೊಂದು ಪೆಂಡಿಂಗ್ ಇಟ್ಟು ಸ್ನಾನ ಮಾಡಿ ಮನೆ ಒರೆಸ್ಕೊಂಡು ಪೂಜೆ ಮಾಡ್ಕೋಬೋದು ಆರಾಮಾಗಿ. ಸೊ ಅದೇ ಪ್ಲ್ಯಾನ್ ನಾನು ಮಾಡಬೇಕಂತಿದ್ದೀನಿ ಸ್ನೇಹಿತರೆ. ಫ್ಯೂಚರಲ್ಲಿ ಅದನ್ನು ಸಹ ನಮ್ಮ ವಿಡಿಯೋದಲ್ಲಿ ನೋಡೋಣ. ಇವಾಗ ನಾನು ಕಾಫಿ ಕಲಿಸ್ಕೊಂಡು ಹಾಲನ್ನು ಕಾಯಿಸಿ ಕುಡಿದಿದ್ದ ಆದಮೇಲೆ ಕಾಫಿ ಕುಡಿಬೇಕಂತಂದರೆ ಬೋರಿ ಅನಿಸ್ಬಾರ್ದಲ್ಲ. ಸೊ ಆದ್ದರಿಂದ ಬೆಳಗ್ಗೆ ಎದ್ದಿದ ತಕ್ಷಣ ನಾರ್ಮಲಿ ನಾವು ಮನೆಯಲ್ಲಿ ದೇವರ ಸಾಂಗ್ ಹಾಕ್ತೀವಲ್ಲ, ಸೊ ಟಿ ವಿ ಆನ್ ಮಾಡಿದ್ರೆ ಅವ್ರಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ. ನಾನು ಅಲ್ಲಿಗೆಲ್ಲ ನಾನು ಈ ಟ್ಯಾಬಲ್ಲಿ ಇಟ್ಕೊಂಡು ನನಗೆ ಬೇಕಾಗಿರೋ ಸಾಂಗ್ಸು ನಾನು ಎಲ್ಲಿರ್ತೀನೋ ಅಲ್ಲಿ ಇಟ್ಕೊಂಡು ಕೇಳ್ಕೊಂಡು ಕೆಲಸಗಳು ಮಾಡ್ಕೊತೀನಿ. ಜಾಸ್ತಿ ನಾನು ಲಲಿತಾ ಸಹಸ್ರನಾಮ ಪಾರಾಯಣ ಜಾಸ್ತಿ ಮನೇಲಿ ಇಡೋದು. ಸೊ ಶುಕ್ರವಾರ ಆಗಿರೋದ್ರಿಂದ ಅದನ್ನೇ ಹೇಳ್ತಾ ಇದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಸೌಂಡನ್ನು ಇಟ್ಕೊಂಡು ನನ್ನ ಪಕ್ಕದಲ್ಲಿ ಇಲ್ಲ ನಾನು ಎಲ್ಲಿ ಕೆಲಸ ಮಾಡ್ತಿರ್ತೀನೋ ಅಲ್ಲಿ ಕೇಳ್ತಾ ನಾನು ಕೆಲಸಗಳು ಮಾಡ್ತೀನಿ. ಲಲಿತಾ ಸಹಸ್ರನಾಮಗಿರೋ ಮಹತ್ವದ ಬಗ್ಗೆ ಸಹ ನಾವು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡೋಣ ಸ್ನೇಹಿತರೆ. ಯಾಕಂತಂದರೆ ಅದು ನಿತ್ಯ ಪಾರಾಯಣ ಮಾಡೋದ್ರಿಂದ ನಿತ್ಯ ನಾವು ಒಂದು ಲಲಿತಾ ಸಹಸ್ರನಾಮ ಪಠಣೆ ಮಾಡೋದರಿಂದ ನಮಗೆ ನಮ್ಮ ಶರೀರದಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಹೋಗಿ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡೋಕ್ಕೂ ಪ್ರಯತ್ನ ಮಾಡ್ತೀವಿ. ಅಷ್ಟೇ ಅಲ್ಲ, ನಾವು ಒಂದು ಒಳ್ಳೆ ವೈಬ್ರೇಷನ್ ಇಟ್ಕೊಂಡಿರ್ತೀವಿ. ನಮ್ಮ ಒಂದು ಪಾಸಿಟಿವ್ ವೈಬ್ರೇಷನ್ ಇಟ್ಕೊಂಡಿರ್ತೀವಿ ನಮ್ಮ ಮನೆಯಲ್ಲಾಗಿರ್ಬೋದು, ನಮ್ಮ ಬಾಡಿಯಲ್ಲಾಗಿರ್ಬೋದು. ಅಷ್ಟೊಂದು ಒಳ್ಳೆ ಮಹತ್ವ ಇದೆ ಲಲಿತಾ ಸಹಸ್ರನಾಮಕ್ಕೂ. ಸೊ ಫ್ಯೂಚರಲ್ಲಿ ಅದನ್ನು ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕಾಫಿ ಕುಡಿದಿದ್ದ ಆದಮೇಲೆ ಸಣ್ಣ ಪುಟ್ಟ ಪಾತ್ರೆಗಳಿದ್ದು ಸಿಂಕಲ್ಲಿ ಅದನ್ನು ವಾಶ್ ಮಾಡ್ತಾಯಿದ್ದೀನಿ. ಸೊ ಕಿಚನಲ್ಲಿ ಇನ್ನೇನು ಕ್ಲೀನಿಂಗ್ ಕೆಲಸ ಏನಿಲ್ಲ. ಯಾಕಂದರೆ ನೀಟಾಗೇ ಇತ್ತು ಕಿಚನೆಲ್ಲ. ನಾನು ಸ್ಟವ್ನ ಇದನ್ನೆಲ್ಲ ಒರೆಸ್ಕೊಂಡ್ಬಿಟ್ಟಿದ್ದೆ ರಾತ್ರಿಯೇ. ಸೊ ಇವಾಗ ಸ್ವಲ್ಪ ಪಾತ್ರೆಗಳಿದ್ದವು, ಹಾಲಿನ ಪಾತ್ರೆ ಮತ್ತು ಒಂದು ಕುಕ್ಕರು, ಅದನ್ನೆಲ್ಲ ನಾನು ವಾಶ್ ಮಾಡ್ತಾಯಿದ್ದೀನಿ. ಸೊ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಟ್ಟಿದ್ದರೆ ಅವ್ರಿಗೆ ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಸುನೀತಾ ಅಂತಂದ್ಬಿಟ್ಟು. ನಮ್ಮ ಚಾನಲ್ ನೇಮ್ ಗೃಹಲಕ್ಷ್ಮಿ. ನಿಮ್ಮೆಲ್ಲರಿಗೂ ನನ್ನ ಈ ಒಂದು ವೀಡಿಯೋಸ್ ಇಷ್ಟ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪೂರ್ತಿ ವೀಡಿಯೋ ನೋಡಿದ ಆದಮೇಲೆ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ದರೆ ವೀಡಿಯೋಗೊಂದು ಲೈಕ್ ಕೊಡಿ ಸ್ನೇಹಿತರೆ. ಕೆಳಗಡೆ ನಿಮ್ಮ ಒಂದು ಅನಿಸಿಕೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಇವಾಗ ಪಲ್ಯ ಮಾಡಬೇಕು ಅಂತ ನಾನು ಸ್ವಲ್ಪ ಆಲೂಗಡ್ಡೆ ತಗೊಂಬಂದಿದ್ದೆ, 1 kg ಆಲೂಗಡ್ಡೆ ಅಷ್ಟು. ಅದನ್ನು ಇವಾಗ ನೀಟಾಗಿ ಮಣ್ಣೆಲ್ಲ ವಾಶ್ ಮಾಡಿ ತೊಳಿತಾ ಇದ್ದೀನಿ. ನಾವು ಆಲೂಗಡ್ಡೆ ಆರಿಸ್ಕೊಳ್ಳೋದ್ರಲ್ಲೂ ಸಹ ನಮ್ಗೆ ಸ್ವೀಟ್ ಪೊಟ್ಯಾಟೊ ಇರುತ್ತೆ, ನಾರ್ಮಲ್ ಪೊಟ್ಯಾಟೊ ಇರುತ್ತೆ ಸ್ನೇಹಿತರೆ. ಅದರಲ್ಲೂ ನಾವು ಒಮ್ಮೊಮ್ಮೆ ಕನ್ಫ್ಯೂಸ್ ಆಗಿ ತಗೊಂಬಂದುಬಿಡ್ತೀವಿ. ಸೊ ಇವಾಗ ಆಲೂಗಡ್ಡೆನ ಒಂದು ಕಡೆ ಪಲ್ಯಗೆ ರೆಡಿ ಮಾಡಿಟ್ಟಿದ್ದೀನಿ. ಒಂದು ಕಡೆ ನಾನು ಇಲ್ಲಿ ಚಟ್ನಿ ಮಾಡೋದಕ್ಕೂ ಕಡಲೆ ಬೀಜನ ಹುರಿತಾ ಇದ್ದೀನಿ. ದೋಸೆ ಅಂದಮೇಲೆ ಚಟ್ನಿ ಮತ್ತು ಪಲ್ಯ ಎರಡೂ ಇದ್ರೇ ಮಕ್ಕಳಿಗೆ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಸೊ ನಾರ್ಮಲಿ ನಾನು ಫಸ್ಟ್ ಡೇ ದೋಸೆ ಇಟ್ಟು ಮಾಡಿದಾಗ ದೋಸೆಗೆ ಇದು ಪಲ್ಯ ಮತ್ತು ಚಟ್ನಿ ಎರಡೂ ಮಾಡ್ತೀನಿ. ಸೆಕೆಂಡ್ ಡೇ ಏನಾದರೂ ದೋಸೆ ಇಟ್ಟು ಉಳಿದಿದೆ ಅಂತಂದರೆ ಅದನ್ನು ಪಡ್ಡು ಇಲ್ಲ ಅಥವಾ ರೊಟ್ಟಿ ಥರ ಮಾಡಿ ಮಕ್ಕಳಿಗೆ ನಾನು ಕೊಡ್ತೀನಿ. ಇಲ್ಲ ಸಾಯಂಕಾಲ ಬಂದು ಅವರೇ ಸ್ವಲ್ಪ
ನನಗೇನಾದರೂ ಹೊಟ್ಟೆ ಹಸಿವಾಗ್ತಿದೆ ಮಾಡಿಕೊಡು ಅಂತಂದರೆ ಅದನ್ನೇ ನಾನು ಟಿಫನ್ ಥರನೇ ಮತ್ತೆ ಸಾಯಂಕಾಲ ಒಂದು ಸ್ವಲ್ಪ ಚಟ್ನಿ ಮಾಡಿಕೊಡ್ತೀನಿ. ಸೊ ಈ ರೀತಿ ದೋಸೆ ಹಿಟ್ಟಿರೋದ್ರಿಂದ ನಮಗೆ ಫ್ರಿಜ್ಜಲ್ಲಿ ಆಲ್ವೇಸು ಮಕ್ಕಳಿಗೆ ಯಾವಾಗ ಬೇಕಂದರೆ ಆವಾಗ ಉಪ್ಪಿನಕಾಯಿ ಜೊತೆ ಆಗಲಿ ನಾವು ಅವ್ರಿಗೆ ಸರ್ವ್ ಮಾಡಿ ಒಂದು ದೋಸೆ ಹಾಕ್ಕೊಡ್ಬೋದು, ಬೇಗ ಆಗುತ್ತೆ. ಆದ್ದರಿಂದ ದೋಸೆ ಹಿಟ್ಟು ಆಲ್ಮೋಸ್ಟ್ ನನ್ನ ಮನೆಗೆ ಖಾಲಿ ಆಗದಿರ ನೋಡ್ಕೊತೀನಿ ಸ್ನೇಹಿತರೆ. ಸೊ ಇಲ್ಲಿ ಚಟ್ನಿ ಮಾಡಬೇಕಂತಂದರೆ ಮತ್ತು ಇದು ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಕರಿಬೇವು ಸೊಪ್ಪು ಒಂದು ಕಡ್ಡಿ, ಇಷ್ಟನ್ನು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ನೀವು ಲೈಕ್ ಮಾಡಲ್ಲ, ನಮ್ಮ ಆರೋಗ್ಯಪರವಾಗಿ ಇಲ್ಲ ಅಂತಂದರೆ ನೀವು ಒಣಮೆಣಸಿನ್ಕಾಯಿನ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿ ಗ್ಯಾಸ್ಟ್ರಿಕ್ ಪರವಾಗಿ ತುಂಬ ಎಫೆಕ್ಟ್ ಬೀಳುತ್ತೆ ನಮ್ಮ ಒಂದು ಹೆಲ್ತ್ ಮೇಲೆ. ಆದ್ದರಿಂದ ನಾನು ಆಲ್ಮೋಸ್ಟ್ ತುಂಬ ಕಡಿಮೆ, ಆದರೆ ಇಂಥ ಚಟ್ನಿ ವಿಷಯಗಳು ಬಂದಾಗ ಟೇಸ್ಟ್ಗೋಸ್ಕರ ಅಂತಂದ್ಬಿಟ್ಟು ನಾನು ಹಸಿಮೆಣಸಿನ್ಕಾಯಿನ ಯೂಸ್ ಮಾಡಲೇಬೇಕು. ಆದ್ದರಿಂದ ಮಾಡೋದು ನನಗೂ ಒಬ್ಳಿಗೋಸ್ಕರ ಯೋಚನೆ ಮಾಡಿ ಇದು ಬೇರೆ ಮಕ್ಕಳಿಗೆಲ್ಲ ಸ್ವಲ್ಪ ಬಾಯಿ ಕಾಯಿಸೋದು ನನಗೆ ಸ್ವಲ್ಪ ಅಷ್ಟು ಇಷ್ಟ ಇರೋಲ್ಲ. ಆದ್ದರಿಂದನೇ ಅವ್ರಿಗೋಸ್ಕರ ನಾನು ಇವನ್ನೆಲ್ಲ ಸ್ಕಿಪ್ ಮಾಡಿ ಒಮ್ಮೊಮ್ಮೆ ಹಸಿಮೆಣಸಿನ್ಕಾಯಿನ ಯೂಸ್ ಮಾಡಿಬಿಡ್ತೀನಿ. ಸೊ ಒಂದು ಕಡೆ ನಾವೆಲ್ಲ ಹುರಿದಿಕ್ಕಿದ ಆದಮೇಲೆ ನಾನು ಪಲ್ಯಗೂ ರೆಡಿ ಮಾಡಿ ಇಟ್ಕೊಂಡೆ. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದ ಆದಮೇಲೆ ಮನೇಲಿ ಕಸ ಹೊಡ್ಕೊಂಡ್ಬಿಡ್ತಾಯಿದ್ದೀನಿ. ಯಾಕಂತಂದರೆ ಕುಕ್ಕರ್ ಪ್ರೆಷರ್ ಆರಿದ್ದಾದ್ಮೇಲೆ ಆಲೂಗಡ್ಡೆ ಚಿಪ್ ತೆಗಿಬೇಕು. ಮತ್ತು ಜಸ್ಟ್ ಇನ್ನೇನು ಚಟ್ನಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ, ಪಲ್ಯಗೂ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಅಷ್ಟೊತ್ತಿಗೆ ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು ಮನೆಯಲ್ಲೆಲ್ಲ ಕ್ಲೀನಾಗಿ ಎತ್ತಿಕ್ಕಿದ್ದ ಆಯಿತು. ಆವಾಗಲೇ ಇವಾಗ ಎಲ್ಲ ಕಡೆ ಕಸ ತಳ್ಕೊಂಬರ್ತಾಯಿದ್ದೀನಿ. ಸೊ ಎಲ್ಲರೂ ಮಲಗಿದ್ದಾರೆ ಮನೆಗೆ. ಮತ್ತು ಇನ್ನು ಔಟ್ಸೈಡೆಲ್ಲ ತುಂಬ ನಿಶಬ್ದವಾಗಿದೆ ವಾತಾವರಣ. ಇಂಥ ಟೈಮಲ್ಲಿ ಏನಾದರೂ ನಾವು ಮೆಡಿಟೇಷನ್ಗೆ ಕೂತ್ಕೊಂಡಿದ್ದೆ ಆದರೆ ಈ ಕೆಲಸಗಳೆಲ್ಲ ಇಳ್ದಿರ ನಮ್ಮ ಮೈಂಡು ಎಷ್ಟು ಒಂದು ಪೀಸ್ಫುಲ್ಲಾಗಿರುತ್ತೆ ಅಂತಂದರೆ ಅಷ್ಟು ಪೀಸ್ಫುಲ್ಲಾಗಿರುತ್ತೆ ಸ್ನೇಹಿತರೆ. ಬಟ್ ಆ ಮೆಡಿಟೇಷನ್ಗಂತ ಕೂತ್ಕೊಂಡಾಗ ವರ್ಕಿಂಗ್ ವುಮೆನ್ಸ್ಗೆ ಈ ಕೆಲಸಗಳೆಲ್ಲ ಪೆಂಡಿಂಗ್ ಇದ್ದುಬಿಡುತ್ತೆ. ಸೊ ಇನ್ನೊಂದು ಮೆಡಿಟೇಷನ್ ಅಂತಂದರೆ ಗಂಟೆಗಟ್ಟಲೆ ಮಾಡುವಂಥದ್ದು ಏನಿರಲ್ಲ. ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡೋರು 5 ನಿಮಿಷದಿಂದ ಇಲ್ಲ 2 ನಿಮಿಷದಿಂದ 3 ನಿಮಿಷದಿಂದ ಸ್ಟಾರ್ಟ್ ಮಾಡಿ ಗಂಟೆಗಟ್ಟಲೆ ಮಾಡೋರು ಇದ್ದಾರೆ. ಅದ್ರಾಗೆ ಇರುವಂಥ ಮಹತ್ವದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಅಂತಂದರೆ ನಮಗೆ ಈ ಕೆಲಸ ಕಾರ್ಯಗಳೇನೂ ನೆನಪಾಗಲ್ಲ. ಅಷ್ಟೊಂದು ವ್ಯಾಲ್ಯೂ ಇದೆ ಮೆಡಿಟೇಷನ್ಗೆ. ಇವಾಗ ಕಸ ಗುಡಿಸಿದ್ದಾಯಿತು ಎಲ್ಲ. ಸ್ವಲ್ಪ ಬಟ್ಟೆನ ಮಿಷಿನ್ಗೆ ಹಾಕಿದ್ದೆ ನಾನು ರಾತ್ರಿಯೇ, ಅದನ್ನು ಇವಾಗ ಒಣಗಾಕ್ತಾಯಿದ್ದೀನಿ. ಅದಾಗಿದ್ದ ಆದಮೇಲೆ ಇದು ಸ್ವಲ್ಪ ನಾನು ಬಾಲ್ಕನಿಗೆಲ್ಲ ವಾಶ್ ಮಾಡ್ಕೊಂಡಿದ್ದ ಆದಮೇಲೆ ವಸ್ತುಗಳೆಲ್ಲ ನೀಟಾಗಿ ವಾಶ್ ಮಾಡ್ತಾಯಿದ್ದೀನಿ. ಮನೆ ಮುಂದೆ ನಮಗೆ ಎಷ್ಟು ಜಾಸ್ತಿ ಏನು ಸ್ಪೇಸ್ ಏನಿಲ್ಲ ಸ್ನೇಹಿತರೆ. ಸುಮ್ಮನೆ ಒಂದು ಸ್ವಲ್ಪ ಸ್ಪೇಸ್ ಇದೆ. ಪಾಟ್ಗಳಿಡೋ ಅಷ್ಟು ಜಾಗ ಇಲ್ಲ. ಆದ್ದರಿಂದ ಪಾಟ್ಗಳೇನು ನಾನು ಅಷ್ಟು ಮೇಂಟೈನ್ ಮಾಡೋಕ್ಕೆ ಹೋಗಿಲ್ಲ. ನನಗೆ ಆ್ಯಕ್ಚುಲಿ ಮನೆ ಮುಂದೆ ಗ್ರೀನರಿಯಾಗಿ ಇಟ್ಕೋಬೇಕಂತ ತುಂಬ ಇಷ್ಟ. ಅದೇನು ಯಾವ ಮನೆಗೆ ಹೋದರೂ ನನಗೆ ಸ್ಪೇಸ್ ಇರೋವಂಥ ಪ್ಲೇಸಸ್ ಸಿಗ್ತಾಯಿಲ್ಲ. ಇನ್ನೊಂದು ಈ ಮನೆಯಲ್ಲಿ ಏನಾದರೂ ಪ್ಲೇಸ್ ಇರೋವಂಥ ಮನೆ ಸಿಕ್ಕಿದೆ ಅಂತಂದರೆ ನೆಕ್ಸ್ಟು ಬೇರೆ ಕಡೆ ಏನಾದರೂ ಶಿಫ್ಟ್ ಆಗಿದೆ ಆದರೆ ಆ ಟೈಮಲ್ಲಿ ಪ್ಲೇಸ್ ಇಲ್ಲ ಗಿಡಗಳಿಡೋಕ್ಕೆಲ್ಲ ಅಂತಂದಾಗ ಆ ಪಾಟ್ಗಳೆಲ್ಲ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ನಾನು ಪಾಟ್ಗಳು ಮೇಂಟೈನ್ ಮಾಡೋಕ್ಕೆ ನನಗೆ ಬೇಜಾರು. ತುಂಬ ಇಷ್ಟಪಟ್ಟು ಬೆಳೆಸ್ಕೊಂಡಿರ್ತೀವಿ. ಮನೆಯಿಂದ ಮನೆ ಶಿಫ್ಟ್ ಆಗಬೇಕಂತಂದರೆ ಒಂದಷ್ಟು ಲಾಸ್ ಆಗೋದು, ಸುಮ್ಮನೆ ಬಿಸಾಕೋದು, ಇಲ್ಲ ಯಾರಿಗಾನ ಕೊಟ್ಬಿಡೋದು, ಅವಕ್ಕೆಲ್ಲ ಮನಸ್ಸು ಬಂತು ನನಗೆ ಬರೋದೇ ಇಲ್ಲ ಗಿಡಗಳ ವಿಚಾರದಲ್ಲಿ. ಆದ್ದರಿಂದನೇ ನಾನು ಸ್ವಲ್ಪ ಪಾಟ್ಗಳ ಕಡೆ ಸದ್ಯಕ್ಕೆ ಗಮನ ಕಡಿಮೆ ಮಾಡಿದ್ದೀನಿ. ಆದರೂ ಮನಸ್ಸಿರಲ್ಲ ಒಮ್ಮೊಮ್ಮೆ ಅದು ಇದು ತೊಗೊಂಡು ಬಂದು ನೆಟ್ಟೋಣ ಏನಾದರೂ ಅಂತಂದ್ಬಿಟ್ಟು ಯೋಚನೆ ಮಾಡ್ತೀನಿ. ಇನ್ನೊಂದು ಕಡೆ ಯೋಚನೆ ಮಾಡಿ ಬೇಡ ಅಂತ ಸ್ಟಾಪ್ ಆಗಿರ್ತೀನಿ. ಸೊ ಎಲ್ಲ ಒರೆಸಿದ ಆಯಿತು, ತೊಳೆದು ಒರೆಸಿದ್ದೀನಿ ನಾನು. ಇವಾಗ ಹೊಸ್ತಿಲಿಗೆ ಅರಿಶಿನ ಕುಂಕುಮನ ಹಚ್ಬಿಟ್ಟು ರಂಗೋಲಿನ ಬಿಡಿಸ್ತಾಯಿದ್ದೀನಿ ಸ್ನೇಹಿತರೆ. ಇಲ್ಲಿ ನಮ್ಮ ಮನೆ ಮುಂದೆ ಟೈಲ್ಸು ಮೇಲೆ ರಂಗೋಲಿ ಹಾಕಿದ್ರೂ ಅಷ್ಟೊಂದು ಎದ್ದು ಕಾಣಿಸಲ್ಲ. ಅದು ಗಾಳಿ ಬಂದಿದೆ ಅಂದರೆ ರಂಗೋಲಿ ಇಟ್ಟು ಎಲ್ಲ ಒಳಗಡೆ ಬರುತ್ತೆ, ಮನೆ ಒಳಗಡೆ. ಆದ್ದರಿಂದನೇ ಹೆಚ್ಚಾಗಿ ನಾನು ದೊಡ್ಡದಾಗಿ ಏನು ರಂಗೋಲಿ ಹಾಕೋಕ್ಕೆ ಹೋಗಲ್ಲ. ನ್ಯಾಚುರಲಿ ಸಿಂಪಲ್ಲಾಗಿ ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ಬಿಟ್ಟಿರ್ತೀನಿ. ನೀವು ಎಷ್ಟೇ ಹೊಸ್ತಿಲು ಅಲಂಕಾರ ಮಾಡಿದ್ರೂ ರಂಗೋಲಿ ಹಾಕಿಲ್ಲ ಅಂತಂದರೆ ಆ ಮನೆಯಲ್ಲಿ ಎಷ್ಟು ಅಲಂಕಾರ ಇದ್ರೂ ವ್ಯರ್ಥ ನನ್ನ ಒಂದು ಅನಿಸಿಕೆ. ಮನೆ ಮುಂದೆ ರಂಗೋಲಿಗಿರುವಂಥ ವ್ಯಾಲ್ಯೂ ಅಷ್ಟೊಂದು ಇಂಪಾರ್ಟೆಂಟ್ ನಿಜವಾಗ್ಲೂ. ಸೊ ನೋಡಿ ಇಷ್ಟೇ ಇರುತ್ತೆ ನನ್ನ ಒಂದು ರಂಗೋಲಿ. ನಾನು ಯಾವ ಡಿಸೈನ್ ತೊಗೊಂಡ್ರೂ ಇದಕ್ಕಿಂತ ದೊಡ್ಡದಾಗಿ ಹಾಕೋಕ್ಕೆ ಹೋಗಲ್ಲ. ಅಪ್ಪಿತಪ್ಪಿ ಏನಾದರೂ ರಂಗೋಲಿ ಬೇಗ ನೆನಪಾಗಿಲ್ಲ, ನನಗೆ ನೆನಪು ಬಂದಿರೋ ರಂಗೋಲಿ ಹಾಕಿದ್ದೀನಿ ಅಂದರೆ ಅವತ್ತೊಂದು ಚೂರು ದೊಡ್ಡದಾಗಿರುತ್ತೆ ಅಷ್ಟೇ. ವಸ್ತುಲಿಗೆ ಅಲ್ಲಿಂದ ಇಲ್ಲಿವರೆಗೂ ಕೊನೆವರೆಗೂ ಹಾಕ್ತಿದ್ದೆ. ಬಟ್ ಸಿಂಪಲಾಗಿರುತ್ತೆ ಅಂತಂದ್ಬಿಟ್ಟು ಜಸ್ಟ್ ನಾನು ಇವಾಗ ಸಿಂಪಲಾಗಿ ವಸ್ತುಲ ಮುಂದೆ ಮೇನ್ ಡೋರಲ್ಲಿ ಇಷ್ಟು ಮಾತ್ರ ಹಾಕ್ಬಿಟ್ಟಿದ್ದೀನಿ. ಮುಗೀತು ಸ್ನೇಹಿತರೆ. ನನ್ನ ಒಂದು ಆಚೆ ಸಹ ನನ್ನ ಕ್ಲೀನಿಂಗು ಮತ್ತು ರಂಗೋಲಿ ಎಲ್ಲ ಮುಗೀತು. ಸೊ ಈಗ ಫೈನಲಿ
ಕಿಚನ್ಗೆ ಎಂಟ್ರಿ ಆಗುವಂಥ ಸಮಯ. ಮತ್ತು ನಾವು ಇವರು ಎದ್ದೇಳಿದ ಆದಮೇಲೆ ಗಡಿಬಿಡಿ ಮಾಡ್ಕೊಳ್ಳೋದು ಬೇಡ ಅಂತ ಟಿಫನ್ ರೆಡಿ ಮಾಡಿ ಇಟ್ಬಿಟ್ಟು ಸರೋಗುತ್ತೆ ಅಂತಂದ್ಬಿಟ್ಟು ನಾನಿವಾಗ ಆಲೂಗಡ್ಡೆ ಬೇಯಿಸಿಕ್ಕಿದ್ನಲ್ಲ ಅದಕ್ಕೆ ಪೀಲ್ ತೆಗಿತಾ ಇದ್ದೀನಿ. ಇಲ್ಲಿ ಸ್ಟವ್ ಮೇಲೆ ನೀರು ಯಾಕೆ ಇಟ್ಟಿದ್ದೀನಿ ಅಂತಂದರೆ ಗೀಝರ್ ಕೆಟ್ಟಿದೆ ಸ್ನೇಹಿತರೆ. ಸೊ ಮಕ್ಕಳಿಗೆ ಸ್ನಾನ ಮಾಡೋಕ್ಕೆ ಅವ್ರು ಎದ್ದೇಳೋಷ್ಟೊತ್ತಿಗೆ ಸ್ನಾನಕ್ಕೆ ನೀರು ರೆಡಿ ಆಗಿರಬೇಕಲ್ಲ. ಸೊ ಅದಕ್ಕೆ ಸ್ಟವ್ ಮೇಲೆ ಪಾತ್ರೆಯಲ್ಲಿ ಇಟ್ಟಿದ್ದೀನಿ. ಚೆನ್ನಾಗಿ ಬಿಸಿ ಮಾಡಿಬಿಟ್ಟಿದ್ದೇನೆ ಅಂತಂದರೆ ಆರಾಮಾಗಿ ಒಬ್ಬರು ಮಾಡ್ಕೋಬೋದು. ಆದ್ದರಿಂದನೇ ಸ್ಟವ್ ಮೇಲೆ ಒಂದು ಕಡೆ ನೀರನ್ನು ಸಹ ಕಾಯಿಸ್ತಾ ಇದ್ದೀನಿ. ಇವಾಗ ಆಲೂಗಡ್ಡೆ ಪೀಲ್ ತೆಗಿತಾ ಇದ್ದೀನಿ. ಆಲ್ಮೋಸ್ಟು ನಮಗೆ ಬೆಳಗ್ಗೆ ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸ್ಗೆಲ್ಲ ಬೇಕು ಅಲ್ಲ, ಆದ್ದರಿಂದನೇ ನನಗೆ ಅರ್ಧ ಕೆ ಜಿ ಆಲೂಗಡ್ಡೆ 3/4 ಕೆ ಜಿ ಆಲೂಗಡ್ಡೆ ಆದರೆ ಸಾಕಾಗಲ್ಲ ಪಲ್ಯ. ಯಾಕಂದರೆ ನಮ್ಮ ಮನೆಗೆ ಚಟ್ನಿಗಿಂತ ಪಲ್ಯ ಜಾಸ್ತಿ ತಿಂತಾರೆ ದೋಸೆಗೆ. ಆದ್ದರಿಂದ 1 ಕೆ ಜಿನೂ ಆಲೂಗಡ್ಡೆ ಸಹ ನಾನು ಇಲ್ಲಿ ಬೇಯಿಸಿಬಿಟ್ಟಿದ್ದೆ. ಇವಾಗ ಈ ರೀತಿ ಸ್ಮ್ಯಾಶರ್ ತಗೊಂಡು ಈ ರೀತಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಸೊ ಇಷ್ಟು ಕೆಲಸ ಮಾಡ್ಕೊಳ್ಳೋ ಮುಂಚೆ ಸ್ನಾನ ಮಾಡ್ಕೋಬೇಕು. ಬೆಳಗ್ಗೆ ಏನಂತಂದರೆ ನಮ್ಮ ಒಂದು ಸಂಪ್ರದಾಯದ ಪ್ರಕಾರ ಹೆಣ್ಮಕ್ಳು ಎದ್ದಿದ ತಕ್ಷಣ ಸ್ನಾನ ಮಾಡಿಕೊಂಡು ಮತ್ತು ಅಡುಗೆ ಮನೆಗೆ ಕೆಲಸಗಳು ಸ್ಟಾರ್ಟ್ ಮಾಡಬೇಕು ಅಂತ ಇದೆ. ಬಟ್ ಆದರೆ ಎಲ್ಲ ಸಂದರ್ಭದಲ್ಲೂ ಅದು ಸಾಧ್ಯ ಇಲ್ಲ. ಯಾಕಂದರೆ ನಾವು ಕೆಲಸ ಟೈಮಿಂಗ್ ಬಂದುಬಿಟ್ಟು 8:30 9 ಗಂಟೆಗೆ ನಾವು ಕೆಲಸಕ್ಕೆ ಹೋಗಬೇಕು. ಅಷ್ಟರೊಳಗಡೆ ಇಷ್ಟು ಕೆಲಸಗಳು ಸ್ನಾನ ಮಾಡಿ ಇಷ್ಟು ಕೆಲಸಗಳು ಮಾಡಿದ್ದೀವಿ ಅಂತಂದರೆ ಮತ್ತೆ ನಾವು ಇನ್ನೊಂದ್ಸರಿ ಸ್ನಾನ ಮಾಡ್ಕೊಳ್ಳೋಷ್ಟು ನಮ್ಗೆ ಶಕ್ತಿ ಇರಲ್ಲ. ಆದ್ದರಿಂದನೇ ಜಸ್ಟ್ ಕೈಕಾಲು ಮುಖ ತೊಳ್ಕೊಂಡು ಬ್ರಷ್ ಮಾಡಿಕೊಂಡು ಫ್ರೆಶ್ ಆಗಿ ನಾವು ದೇವ್ರ ನಮಸ್ಕಾರ ಹಾಕ್ಕೊಂಡು ಅಡುಗೆ ಮನೆಗೆ ಬಂದುಬಿಡ್ತೀವಿ ಒಮ್ಮೊಮ್ಮೆ. ಇಲ್ಲ ಮನೆಗಿರೋರು ಆದರೆ ಆರಾಮಾಗಿ ನೀವು ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಮತ್ತು ಅಡುಗೆ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಹೋಗಿ ಅಡುಗೆ ಮನೆ ಕೆಲಸಗಳು ಮುಗಿಸ್ಕೋಬೋದು. ಅದು ಮತ್ತೆ ನಿಮಗೇನಾರ ನಾವು ಫ್ರೆಶ್ ಆಗಿಲ್ಲ ಅಂತಂದ್ಬಿಟ್ಟು ನಿಮ್ಗೇನಾದರೂ ಫೀಲ್ ಆದರೆ ಮತ್ತೆ ಇನ್ನೊಮ್ಮೆ ನೀವು ಮೈ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೋಬೋದು. ಸೊ ವರ್ಕಿಂಗ್ ವುಮೆನ್ಸ್ಗೆ ಎಲ್ಲ ಸಾಧ್ಯ ಇಲ್ಲ. ಯಾವ ಸಂದರ್ಭಕ್ಕೆ ಯಾವ ರೀತಿ ಕನ್ವೀನಿಯೆಂಟ್ ಆಗಿರುತ್ತೋ ಆ ರೀತಿ ನಡ್ಕೊಂಡು ಹೋಗ್ತಾ ಇರಬೇಕಷ್ಟೇ. ಇವಾಗ ಪಲ್ಯಗೆ ನಾನು ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ಲ. ಇವಾಗ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿದ್ದಾದಮೇಲೆ ಅದನ್ನು ನಾನು ಒಗ್ಗರಣೆಗೆ ಹಾಕಿ ಈ ರೀತಿ ನಾನು ಕಲಿಸ್ತಾ ಇದ್ದೀನಿ ಬಾಣಲಿಯಲ್ಲಿ. ಪಲ್ಯ ರೆಡಿ ಆಯಿತು ಸ್ನೇಹಿತರೆ. ಇನ್ನು ಇವಾಗ ಚಟ್ನಿ ರುಬ್ಬಬೇಕು ನಾನು. ಅದಕ್ಕೂ ಮುಂಚೆ ದೋಸೆ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತಂದ್ಬಿಟ್ಟು ಚೆನ್ನಾಗಿ ಹುಳಿ ಬಂದಿದೆ. ಅದನ್ನು ಇವಾಗ ನಾನು ಸ್ವಲ್ಪ ತೆಗೆದು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ನನಗೆ ಎಷ್ಟು ಬೇಕೋ ಇವತ್ತಿಗೆ ಅಷ್ಟೊಂದು ತೊಗೊಂಡು ಮಿಕ್ಕಿದ್ದನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ನಾನು. ಸಾಯಂಕಾಲ ಆಗಿರ್ಬೋದು ಇಲ್ಲ ನಾಳೆದ್ದಿಗೆ 3 ಡೇಸ್ಗೆ ಟಿಫನ್ಗೆ ತೊಂದರೆ ಇರೋಲ್ಲ. ಅಂದರೆ 3 ಡೇಸು ಇದೇ ಮಾಡಲ್ಲ. ಸೆಂಟ್ರಲ್ಲಿ ಏನಾದರೂ ಮಕ್ಕಳಿಗೆ ಬೇಕಂದಾಗ ಸ್ವಲ್ಪ ಚಟ್ನಿ ಪುಡಿ ಇಲ್ಲ ಉಪ್ಪಿನಕಾಯಿ ಇರುತ್ತಲ್ಲ ಅದ್ರ ಜೊತೆ ಒಂದೊಂದು ದೋಸೆ ಹಾಕ್ಕೊಟ್ರೆ ಅವ್ರಿಗೆ ಬೇಗ ಇನ್ಸ್ಟೆಂಟಾಗಿ ಏನಾದರೂ ಮಾಡ್ಕೊಡೋಕ್ಕೆ ಒಂದು ಈಸಿಯಾಗಿರುತ್ತೆ ಅಂತಂದ್ಬಿಟ್ಟು. ಇಲ್ಲ ಒಂದು ಕ್ಯಾರೆಟು ಈರುಳ್ಳಿ ಕಟ್ ಮಾಡಿಬಿಟ್ಟು ನೀಟಾಗಿ ಉತ್ತಪ್ಪಂ ಥರ ಮಾಡ್ಕೋಬೋದು, ಅದು ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ತವ ನೋಡ್ತಾ ಇದ್ರಲ್ಲ 3 ಇಯರ್ಸ್ ಮೇಲೆ ಆಯಿತು ತಗೊಂಡು ತವ ನಾನು. ಇದನ್ನು ಚೇಂಜ್ ಮಾಡಬೇಕು. ಅದು ಯಾವಾಗ ಟೈಮ್ ಕೂಡಿ ಬರುತ್ತೋ ನೋಡಬೇಕು. ಸೊ ಇವಾಗ ಚಟ್ನಿ ಮಾಡ್ತಾಯಿದ್ದೀನಿ. ಚಟ್ನಿಗೆ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಗಟ್ಟಿ ಚಟ್ನಿನೇ ಮಾಡ್ತೀನಿ ಸ್ನೇಹಿತರೆ. ಯಾಕಂದರೆ ಮಕ್ಕಳು ಲಂಚ್ ಬಾಕ್ಸ್ಗೆಲ್ಲ ಸ್ವಲ್ಪ ತುಂಬ ನೀರಾಗಿ ಮಾಡಿದ್ದೀವಿ ಅಂತಂದರೆ ಸೋರುತ್ತೆ. ಆದ್ದರಿಂದ ನಮ್ಮ ಮನೆಗೆ ಚಟ್ನಿ ಸ್ವಲ್ಪ ನೀರು ಚಟ್ನಿನೇ ಇರಬೇಕು ಯಾವಾಗಲೂ. ನಾನು ಮಕ್ಕಳಿಗೆ ಅಂತಂದ್ಬಿಟ್ಟು ಈ ರೀತಿ ಗಟ್ಟಿ ಚಟ್ನಿನೇ ಮಾಡ್ತೀನಿ. ಯಾಕಂದರೆ ಲಂಚ್ ಬಾಕ್ಸ್ ಎತ್ಕೊಂಡು ಹೋದಾಗ ಅವರಿಗೆ ಅಷ್ಟೊಂದು ಕಂಫರ್ಟಾಗಿರಲ್ಲ, ಅದು ಸೋರೋದು ಲೀಕ್ ಆಗೋದು ಈ ರೀತಿ ಎಲ್ಲ ಇರುತ್ತೆ. ಆದ್ದರಿಂದ ನಾನು ಅವ್ರಿಗೆ ಗಟ್ಟಿ ಚಟ್ನಿನೇ ಪ್ರಿಪೇರ್ ಮಾಡ್ತೀನಿ ಯಾವಾಗಲೂ. ಸೊ ಯಾರಿಗೆಲ್ಲ ಈ ಎಕ್ಸ್ಪೀರಿಯೆನ್ಸ್ ಆಗಿದೆ ಸ್ನೇಹಿತರೆ, ಫಸ್ಟ್ ದೋಸೆ ಯಾರಿಗೂ ಅದು ಅಷ್ಟೊಂದು ಇಷ್ಟ ಆಗಲ್ಲ, ಚೆನ್ನಾಗಿ ಬಂದಿಲ್ಲ, ಇಲ್ಲ ಅದೇನೋ ಒಂದು ಕಾನ್ಸೆಪ್ಟ್ ಮೇಲೆ ಫಸ್ಟ್ ದೋಸೆ ಅಂತೂ ಅದು ಪಕ್ಕಕ್ಕೆ ಇಟ್ಟೇ ಬಿಡ್ತೀವಿ, ತಿನ್ನೋಕ್ಕಂತೂ ಯಾರಿಗೂ ಕೊಡಲ್ಲ. ಸೊ ಇವಾಗ ನಾನು ಈ ರೀತಿ ದೋಸೆ ಹಾಕ್ತಾಯಿದ್ದೀನಿ. ದೋಸೆಗೆ ಈರುಳ್ಳಿ ಹಾಕಿದ್ರೆ ತುಂಬ ಇಷ್ಟ ನಮ್ಮ ಮನೆಯಲ್ಲಿ. ಸೊ ಒಮ್ಮೊಮ್ಮೆ ಈರುಳ್ಳಿ ಹಾಕ್ಕೊಡ್ತೀನಿ, ಒಮ್ಮೊಮ್ಮೆ ಈ ರೀತಿ ಪ್ಲೈನ್ ದೋಸೆನೇ ಮಾಡಿಕೊಡ್ತೀನಿ. ನೋಡಿ, ಮಕ್ಕಳಿಗೆ ಬಾಕ್ಸ್ ಕಟ್ಟೋಕ್ಕೆ ನಾನು ಪಲ್ಯ ಸಪ್ರೇಟಾಗಿ ಹಾಕಲ್ಲ ಸ್ನೇಹಿತರೆ. ಈ ರೀತಿ ಪಲ್ಯ ಹಾಕಿಬಿಟ್ಟು ಚೆನ್ನಾಗಿ ದೋಸೆಗೆಲ್ಲ ಅಪ್ಲೈ ಮಾಡಿ ಈ ರೀತಿ ಫೋಲ್ಡ್ ಮಾಡಿ ನಾನು ಲಂಚ್ ಬಾಕ್ಸ್ಗೆ ಇಡ್ತೀನಿ. ಆವಾಗ ಅವರಿಗೆ ಸಪ್ರೇಟಾಗಿ ಪಲ್ಯ ಅನ್ನೋ ಒಂದು ಕಾನ್ಸೆಪ್ಟ್ ಬರೋಲ್ಲ. ಆ ಪಲ್ಯ ಹಂಗೆ ದೋಸೆ ಇದು ಮಾಡಿಕೊಂಡು ಚಟ್ನಿ ಜೊತೆ ತಿನ್ಕೊಂಬರ್ತಾರೆ. ಸೊ ಫೈನಲಿ ಎಲ್ಲ ಕೆಲಸ ಮುಗಿಸಿದ ಆದಮೇಲೆ ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಪೂಜೆ ಮಾಡಿದೆ. ಸೊ ಅಷ್ಟು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಿಲ್ಲ, ಸಾರಿ. ಸೊ ಈಗ ರೆಡಿ ಆಗಿದ್ದೀನಿ, ಪೂಜೆನೂ ಮುಗಿಸ್ಕೊಂಡೆ.
ಇಲ್ಲೇನು ಹೇಳ್ತಾ ಇದ್ದೀನಿ ಅಂತಂದರೆ ಟೈಮು ಎಷ್ಟೇ ಬೇಗ ಇದ್ರೂ ಟೈಮು 9:15 ಆಗೇ ಹೋಯಿತು. ನಾನು 9:30ಗೆ ಬಿಡಬೇಕು ಮನೆ. 9:30ಗೆ ಬಿಟ್ಟರೆ ನನ್ನ ಕೆಲ್ಸಕ್ಕೆ ನಾನು 10:30 ಹಂಗೆ ಸೇರ್ಕೊತೀನಿ. ಸೊ ನಾನು ಇವತ್ತು ಕಾಟನ್ ಸ್ಯಾರಿ ವೇರ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ರಿಯಲಿ ಹೇಳ್ತೀನಿ, ನನಗೆ ಈ ರೀತಿ ಎಲ್ಲ ತೋರಿಸ್ಬೇಕಾದ್ರೆ ಏನೋ ಒಂಥರ ಗಿಲ್ಟಿ ಫೀಲಿಂಗ್. ಬಟ್ ಲುಕ್ಕು ಹೇಗಿದೆ ಅಂತಂದ್ಬಿಟ್ಟು ಫ್ಯೂಚರಲ್ಲಿ ನಾವು ನೋಡ್ಕೊಳ್ಳೋಕ್ಕೆ ಒಂದು ಮೆಮೊರಿ ಆಗಿರುತ್ತೆ ಅಂತಂದ್ಬಿಟ್ಟು ಜಸ್ಟ್ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ನಾನು ಟಿಫನ್ ಮಾಡ್ಕೊತಾ ಇದ್ದೀನಿ. ಟಿಫನ್ನು ಒಂದು ದೋಸೆ ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ತಿಂದಿದ್ದು ಆದಮೇಲೆ ಸೊ ಫೈನಲ್ ಲುಕ್ ನಂದು ಬಂದುಬಿಟ್ಟು ಇದು. ದೇವ್ರ ಮನೆಗೆ ಕುಂಕುಮ ಯಾಕೆ ಹಚ್ಚಿಲ್ಲ ಅಂತಂದರೆ, ದೇವ್ರ ಮನೆಗೆ ಈ ಸರಿ ತಂದಿರೋ ಕುಂಕುಮ ಏನು ತುಂಬ ರ್ಯಾಷಸ್ ಬರ್ತಾಯಿದೆ ನನಗೆ. ಆ ಕುಂಕುಮ ನಾನು ಹಣೆಗೆ ಇಟ್ಕೊಳ್ತಾ ಇರೋದ್ರಿಂದ, ಆದ್ದರಿಂದ ಹಣೆಗೆ ಇಟ್ಕೊಳ್ಳೋಂಥ ಕುಂಕುಮ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಅದಕ್ಕಂತಂದ್ಬಿಟ್ಟೆ ನಾನು ರೆಡಿ ಆದಮೇಲೆ ಲಾಸ್ಟಲ್ಲಿ ನಾನು ಹಣೆಗೆ ಕುಂಕುಮ ಮತ್ತು ಸ್ವಲ್ಪ ವಿಭೂತಿಯನ್ನು ಇಟ್ಕೊಂಡು ಇನ್ನೊಂದ್ಸಲ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಹೊರಡೋ ಕೆಲಸ ಮಾಡ್ತೀನಿ ಸ್ನೇಹಿತರೆ. ಸೊ ಫೈನಲ್ ಲುಕ್ಕು ಬಂದುಬಿಟ್ಟು ನಂದಿದು. ನಾನು ಜಾಸ್ತಿ ಸ್ಯಾರಿನ ಇಷ್ಟಪಡ್ತೀನಿ, ಜಾಸ್ತಿ ಸ್ಯಾರಿನೇ ವೇರ್ ಮಾಡೋದು. ನಿಮಗೆ ವೀಡಿಯೋಸಲ್ಲಿ ಎಷ್ಟು ಕಾಣಿಸಿದೆಯೋ ಎಲ್ಲ ಗೊತ್ತಿಲ್ಲ ಸೀರೆಗಳು. ಸೊ ಇದು ಸ್ನೇಹಿತರೆ ನಮ್ಮ ಇವತ್ತಿನ ಈ ವಿಡಿಯೋ. ಥ್ಯಾಂಕ್ ಯು ಫಾರ್